ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಶ್ವದ ಎಲ್ಲ ಸೃಷ್ಟಿಗಳಿಗೆ ಕಾರುಣ್ಯವಾಗಿ ಬಂದವರು. ಅದರಲ್ಲಿ ಯಾರಿಗೂ ಕೂಡ ಸಂಶಯವಿಲ್ಲ. ಆ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಕಾಶವನ್ನು ನಾವು ನೂರುನ್ ಅಲಾ ನೂರ್, ಲೈಟ್ ಅಬೌವ್ ದಿ ಲೈಟ್, ಪ್ರಕಾಶದ ಮೇಲೆ ಪ್ರಕಾಶ. ಆ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಕಾಶವನ್ನು ಅಲ್ಲಾಹ್ ರಬ್ಬು ಸುಬ್ಹಾನಹು ವ ತಆಲಾ ಸೃಷ್ಟಿ ಮಾಡ್ತಾನೆ. ಯಾವಾಗ? ಈ ಭೂಮಿಯಲ್ಲಿರುವಂತಹ ಸರ್ವ ಸೃಷ್ಟಿಗಳನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಆಕಾಶಗಳನ್ನು, ಭೂಮಿಯನ್ನು, ನದಿಗಳನ್ನು, ಸರೋವರಗಳನ್ನು, ಸಾಗರಗಳನ್ನು, ಮರಗಿಡಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಸೃಷ್ಟಿ ಮಾಡಿರುವುದು ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೂರ್ ಅನ್ನಾಗಿತ್ತು, ಪ್ರಕಾಶವನ್ನಾಗಿತ್ತು. ಆ ಪ್ರಕಾಶವನ್ನು ಸೃಷ್ಟಿ ಮಾಡಿದ ಮೇಲೆ ಮಲಾಯಿಕತ್ತುಗಳನ್ನು, ಅರ್ಷನ್ನು, ಕುರ್ಸನ್ನು, ಆಕಾಶಗಳನ್ನು, ಭೂಮಿಯನ್ನು, ಅದರ ನಂತರ ಸಯ್ಯಿದುನಾ ಆದಮ್ ನಬಿ ಅಲೈಹಿಸ್ಸಲಾಂ ರವರನ್ನು, ಹವ್ವಾ ಬೀವಿಯವರನ್ನು, ಮನುಷ್ಯ ಸಂಕುಲವನ್ನು, ಭೂಮಿಯಲ್ಲಿರುವಂತಹ ಸರ್ವ ಚರಾಚರಗಳನ್ನು ಅಲ್ಲಾಹನು ಸೃಷ್ಟಿ ಮಾಡ್ತಾನೆ. ಇದೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಲಿಕ್ಕಿರುವಂತಹ ಕಾರಣಕರ್ತರು, ಸಬಬ್, ಅದು ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಆದಮ್ ನಬಿ ಅಲೈಹಿಸ್ಸಲಾಂ ರವರು ಸ್ವರ್ಗದಿಂದ ಬಂದಾಗ ಅಲ್ಲಾಹನೊಂದಿಗೆ ಮುನಾಜಾತ್ ಮಾಡ್ತಾರೆ, ಅಲ್ಲಾಹನೊಂದಿಗೆ ದುಆವನ್ನು ಮಾಡ್ತಾರೆ. ಈ ಸ್ವರ್ಗದ ದರ್ವಾಜಿನಲ್ಲಿರುವಂತಹ ಒಂದು ಹೆಸರನ್ನು ನಾನು ಕಾಣ್ತಾ ಇದ್ದೇನೆ, ನಿನ್ನ ಹೆಸರಿನೊಂದಿಗೆ ನಿನ್ನ ಹಬೀಬರ ಹೆಸರನ್ನು ನಾನು ಕಾಣ್ತಾ ಇದ್ದೇನೆ. ಆ ಹೆಸರು ಹಬೀಬ್ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ ನಮ್ಮ ನೇತಾರ ಆದಮ್ ನಬಿ ಅಲೈಹಿಸ್ಸಲಾಂ ರವರು ದುಆ ಮಾಡ್ತಾರೆ ಅಲ್ಲಾಹನೊಂದಿಗೆ, ಈ ನಿನ್ನ ಹಬೀಬರನ್ನು ನಾನು ಮುಂದಿರಿಸಿಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಪ್ರಾರ್ಥನೆಯನ್ನು ನೀನು ಕಬೂಲ್ ಮಾಡಬೇಕು. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರನ್ನು ಅಗ್ನಿಕುಂಡಾರಕ್ಕೆ, ಭೀಕರವಾದ ಅಗ್ನಿಕುಂಡಾರಕ್ಕೆ ತಳ್ಳಲ್ಪಟ್ಟಂತಹ ಸಂದರ್ಭದಲ್ಲಿ ಆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರ ಬೆನ್ನಿನಲ್ಲೂ ಕೂಡ ಆ ಪ್ರಕಾಶವಿತ್ತು. ಅದರಿಂದಾಗಿತ್ತು ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ ಅತಿ ಭೀಕರವಾದ ಆ ಅಗ್ನಿಕುಂಡಾರಕ್ಕೆ ತಳ್ಳಲ್ಪಟ್ಟಂತಹ ಸಂದರ್ಭದಲ್ಲೂ ಕೂಡ ಅಲ್ಲಾಹನ ರಕ್ಷೆ ಸಿಕ್ಕಿದ್ದು. ನಾವು ಓದಿದಂತಹ ಮೌಲಿದಿನಲ್ಲಿತ್ತು ನೋಹ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಹಡಗಿನಲ್ಲೂ ಕೂಡ ಆ ಪ್ರಕಾಶವಿತ್ತು. ಎಲ್ಲ ಅಂಬಿಯಾ ಮುರ್ಸಲೀನ್ಗಳ 1,24,000 ಬರುವಂತಹ ಅಂಬಿಯಾ ಮುರ್ಸಲೀನ್ಗಳ ಆ ನೆಅಮತ್ ಅವರಿಗೆಲ್ಲರಿಗೂ ಸಿಕ್ಕಿರುವಂತಹ ಒಬ್ಬರು ಲೀಡರ್, ಅದು ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಇಲ್ಲಿರುವಂತಹ ಎಲ್ಲ ನೆಅಮತ್ಗಳಿಗೆ ಕಾರಣಕರ್ತರು ಯಾರು ಅಂತ ಹೇಳಿ ಕೇಳಿದ್ರೆ ಅದು ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ನೋಡಿ, ಇಮಾಮರುಗಳು ಅವರ ಕಿತಾಬುಗಳಲ್ಲಿ ಬರೀತಾರೆ, ಮುಹಮ್ಮದುನ್ ಮಿಫ್ತಾಹುಲ್ ಫುತೂಹಾತಿ ಸಯ್ಯಿದಿ. ಇಲ್ಲಿರುವಂತಹ ಭೂಲೋಕದಲ್ಲಿರುವಂತಹ ಎಲ್ಲ ಒಳಿತುಗಳ ನೇತಾರ, ಎಲ್ಲ ಒಳಿತುಗಳ ವಾಹಕರು ಯಾರು ಅಂತೇಳಿ ಕೇಳಿದ್ರೆ ಅದು ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಇಮಾಮ್ ಶಾಫಿ ರಹಮತುಲ್ಲಾಹಿ ಅಲೈಹಿರವರು ಹೇಳ್ತಾರೆ, ನಮ್ಮ ಜೀವನದಲ್ಲಿರುವ ಸರ್ವಸ್ವಗಳು ನಮ್ಮ ತಂದೆ ತಾಯಿ. ನಾವು ಇಬಾದತ್ ಮಾಡ್ತೇವೆ, ಇಬಾದತ್ ಮಾಡುವಾಗ ನಾವು ನಿಂತು ನಮಾಜ್ ಮಾಡ್ತೇವೆ, ಅಲ್ಹಮ್ದುಲಿಲ್ಲಾ. ನಮ್ಮ ಕೈಕಾಲುಗಳಿದೆ, ಕಣ್ಣುಗಳಿದೆ, ಶರೀರದಲ್ಲಿ ರಕ್ತಗಳಿದೆ, ನಾವು ನೋಡದಂತಹ ಅದೆಷ್ಟೋ ಪಾರ್ಟ್ಗಳು ನಮ್ಮ ಶರೀರದ ಒಳಗಿದೆ. ನಾವು ಊಟ ಮಾಡ್ತೇವೆ, ಊಟವನ್ನು ಸೇವಿಸ್ತೇವೆ, ಆದರೆ ಊಟ ಮಾಡಿದ ನಂತರ ನಡೆಯುವಂತಹ ಎಲ್ಲ ಸರ್ಕ್ಯುಲೇಷನ್ಗಳು, ಎಲ್ಲ ಪ್ರಿಪರೇಷನ್ಗಳು ನಮ್ಮ ಬಾಡಿಯ ಒಳಗೆ ನಡೆಯಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಕಾರ್ಯಕ್ರಮ ನಡೀಬೇಕು, ಅಲ್ಲೊಂದು ಫ್ಯಾಕ್ಟರೈಸ್ ನಡೀಬೇಕು. ಅದೆಲ್ಲದಕ್ಕೂ ಕೂಡ ಕಾರಣಕರ್ತರು ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಮೊಬೈಲ್ಗಳನ್ನು ಖರೀದಿ ಮಾಡ್ತೇವೆ, ಕ್ಯಾಮರಾಗಳನ್ನು ಖರೀದಿ ಮಾಡ್ತೇವೆ, ಆದರೆ ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಕಣ್ಣಿಗೆ ನಾವು ಕೊಡಲಿಲ್ಲ. ಕೇವಲ 48-58 ಮೆಗಾ ಪಿಕ್ಸೆಲ್ಗಳಿರುವಂತಹ ಮೊಬೈಲುಗಳಿಗೆ ಲಕ್ಷಾಂತರ ರೂಪಾಯಿ ಕೊಡ್ತೇವೆ, ಆದರೆ ಅದೆಷ್ಟೋ ಮೀಟರ್ಗಳವರೆಗೆ ನೋಡಲು ಸಾಧ್ಯವಾಗ್ತಾ ಇರುವಂತಹ ಕಣ್ಣುಗಳಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ. ನಮ್ಮ ಕೈಕಾಲುಗಳಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ. ವಿಶ್ವದ ಮೂಲೆ ಮೂಲೆ ಹುಡುಕಿದ್ರೂ ಕೂಡ ಒಂದೇ ಒಂದು ರಕ್ತವನ್ನು ತಯಾರಿ ಮಾಡುವಂತಹ ಕಾರ್ಖಾನೆ ಇಲ್ಲ.
ನಾವು ಟೆಕ್ನಾಲಜಿಯಲ್ಲಿ ಬೆಳೆದು ಬರ್ತಾ ಇದ್ದೇವೆ, ಆದರೆ ಒಂದೇ ಒಂದು ಹೃದಯವನ್ನು ತಯಾರಿ ಮಾಡುವಂತಹ ಕಾರ್ಖಾನೆ ಇಲ್ಲ. ನಮ್ಮ ಶರೀರದಲ್ಲಿರುವಂತಹ ನರನಾಡಿಗಳು, ಆ ನರನಾಡಿಗಳನ್ನು ಬಿಚ್ಚಿ ಬಿಸಾಡಿದ್ರೆ ಅದೆಷ್ಟೋ ಕಿಲೋಮೀಟರ್ ಒಳಗೆ ಇರುವಂತಹ ನರನಾಡಿಗಳು ನಮ್ಮ ಶರೀರದಲ್ಲಿದೆ. ಆದರೆ ಒಂದೇ ಒಂದು ರೂಪಾಯಿ GST ಅನ್ನು, ಟ್ಯಾಕ್ಸ್ ಅನ್ನು, ಸರ್ವಿಸ್ ಟ್ಯಾಕ್ಸ್ ಅನ್ನು ನಾವು ಕೊಡ್ತಾ ಇಲ್ಲ. ಇದೆಲ್ಲವೂ ಕೂಡ ಅಲ್ಲಾಹನು ಉಚಿತವಾಗಿ ನೀಡಿದ್ದಾನೆ. ಆದರೆ ಆ ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಇದೆಲ್ಲವನ್ನು ಕೊಟ್ಟಿರುವುದು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ. ನಮ್ಮ ಶರೀರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದರೆ ಸಾಕು. ಮನ್ ಅರಫ ನಫ್ಸಹು ಅರಫ ರಬ್ಬ. ನಮ್ಮ ಶರೀರದ ಬಗ್ಗೆ ಅರಿತುಕೊಂಡ್ರೆ ನಾವು ಅಲ್ಲಾಹನನ್ನು ಅರಿತುಕೊಳ್ತೇವೆ. ಕೆಲವೊಂದು ಬಿದ್ಅತಿನ ಜನರು, ನೂತನವಾದಿಗಳು ಮೌಲಿದನ್ನು ನಡೆಸುವಾಗ ವಿರೋಧ ಮಾಡ್ತಾರೆ. ಯಾಕಾಗಿ ಮೌಲಿದ್ಗಳನ್ನು ನಡೆಸ್ತೀರಾ? ಯಾಕಾಗಿ ಜುಲೂಸುಗಳನ್ನು ಮಾಡ್ತೀರಾ? ಯಾಕಾಗಿ ಲೈಟಿಂಗ್ಸ್ ಗಳನ್ನು ಕಟ್ತೀರಾ? ಯಾಕಾಗಿ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟಿದ ತಿಂಗಳು ಬರುವಾಗ ನೀವು ಆಚರಣೆಗಳನ್ನು ಮಾಡ್ತೀರಾ, ಮೌಲಿದ್ಗಳನ್ನು ನಡೆಸ್ತೀರಾ ಅಂತೇಳಿ ನಮ್ಮೊಂದಿಗೆ ಕೇಳ್ತಾರೆ. ಆದರೆ ಅವರೆಲ್ಲರೊಂದಿಗೂ ಕೂಡ ಹೇಳಲಿಕ್ಕಿರುವಂತಹ ಒಂದೇ ಒಂದು ಉತ್ತರ, ಇದಕ್ಕೆಲ್ಲರಿಗೂ ಕೂಡ ಕಾರಣ ಅದು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಇಮಾಮ್ ಶಾಫಿ ರಹಮತುಲ್ಲಾಹಿ ಅಲೈಹಿರವರು ಹೇಳಿದ್ರು, ಇಲ್ಲಾ ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಬಬುಹಾ. ನಮ್ಮ ಎಲ್ಲಾ ಒಳಿತುಗಳಿಗೆ ಕಾರಣಕರ್ತರು ಅದು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲದೆ ಬೇರೆ ಯಾರೂ ಇಲ್ಲ. ಬೇರೆ ಯಾರೂ ಇಲ್ಲ. ಬೇರೆ ಯಾರನ್ನೂ ಕೂಡ ಹುಡುಕಬೇಕಾದಂತ ಅವಶ್ಯಕತೆಗಳಿಲ್ಲ. ಅದೆಲ್ಲದಕ್ಕೂ ಕೂಡ ಕಾರಣಕರ್ತರು ಅದು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಇಮಾಮ್ ಅಬೂ ಹನೀಫತುಲ್ ಕೂಫಿ ರಹಮತುಲ್ಲಾಹಿ ಅಲೈಹಿರವರು ಹೇಳ್ತಾರೆ, ಈ ಭೂಮಿಯಲ್ಲಿರುವಂತಹ ಸಪ್ತ ಸಾಗರಗಳನ್ನು ನೀವು ಒಂದು ಕಡೆ ಸೇರಿಸಿಕೊಂಡು ಮಷಿಯನ್ನಾಗಿ ಮಾಡಿ, ಇಂಕನ್ನಾಗಿ ಪರಿವರ್ತನೆ ಮಾಡಿ, ಈ ಭೂಮಿಯಲ್ಲಿರುವಂತಹ ಸರ್ವ ಮರಗಳನ್ನು ತೆಗೆದು ಕಲಮನ್ನಾಗಿ ಮಾಡಿ, ಪೆನ್ನನ್ನಾಗಿ ಮಾಡಿ, ಇದೆಲ್ಲವನ್ನು ಮಾಡಿ ಸೇರಿಸಿ ಆ ಕಲಮಿನಿಂದಲೂ ಆ ಇಂಕಿನಿಂದಲೂ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಬರೆದ್ರೆ ಅದು ಮುಗಿದು ಹೋಗೋದಿಲ್ಲ. ಇದು ನಮ್ಮ ನೇತಾರರ ಕರಂ, ನಮ್ಮ ನೇತಾರರ ಮಹಬ್ಬತ್ತಿನಲ್ಲಿರುವಂತಹ ಕರಂ. ಆ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಂತಹ ಕುರ್ಆನ್ಗಳನ್ನು ವಿವರ್ತನೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಕೆಲವೊಂದು ಮಸೀದಿಗಳಲ್ಲಿ ಕೆಲವೊಂದು ಪ್ರತಿಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶಾಂತಿ ಪ್ರಕಾಶನದಂತಹ ಕೆಲವೊಂದು ನೂತನವಾದಿಗಳು ಅವರ ಬಾಯಿಗೆ ಬಂದ ರೀತಿಯಲ್ಲಿ, ಮನಸ್ಸಿಗೆ ಗೋಚರಿಸಿದ ರೀತಿಯಲ್ಲಿ ಹದೀಸ್ಗಳನ್ನು ವಿವರ್ತನೆ ಮಾಡಿ, ಆಯತ್ತುಗಳನ್ನು ವಿವರ್ತನೆ ಮಾಡಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟದ್ದಕ್ಕೆ ವೈರುಧ್ಯವಾಗಿ ಕುರ್ಆನ್ಗಳನ್ನು ಬರೆದು ಮಸೀದಿಗಳಲ್ಲಿ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರೋಧವಾಗಿ. ಆದರೆ ಅವರೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ಕೆಲವೊಂದು ವಿಚಾರವಿದೆ. ಇಮಾಮ್ ಅಬೂ ಅಲಿ ರಲಿಯಲ್ಲಾಹು ಅನ್ಹು ಅನ ಮದೀನತುಲ್ ಇಲ್ಮ್, ನಾನು ಮದೀನಾ, ನಾನು ಇಲ್ಮಿನ ನಗರ, ನಾನೊಬ್ಬ ನಾಲೆಡ್ಜ್ ಸಿಟಿ. ಯಾರು ಹೇಳಿದ್ರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು. ನಾನು ಮದೀನತುಲ್ ಇಲ್ಮ್, ಅನ ಮದೀನತುಲ್ ಇಲ್ಮ್, ನಾನು ಇಲ್ಮಿನ ನಗರ, ನಾನು ವಿಜ್ಞಾನ ನಗರಿ. ಅಲಿಯುನ್ ಬಾಬುಹಾ, ಅಲಿ ರಲಿಯಲ್ಲಾಹು ಅನ್ಹು ಅದಕ್ಕಿರುವಂತಹ ದರ್ವಾಜ, ಅದಕ್ಕಿರುವಂತಹ ಡೋರ್ ಅದು ಸಯ್ಯಿದುನಾ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು. ಆ ಅಲಿ ರಲಿಯಲ್ಲಾಹು ಅನ್ಹು, ಆ ಅಲಿ ರಲಿಯಲ್ಲಾಹು ಅನ್ಹು ಯಾ ರಸೂಲಲ್ಲಾಹ್, ಆ ಅಲಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಕೇವಲ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲಿ ರಲಿಯಲ್ಲಾಹು ಅನ್ಹು ಕುರ್ಆನಿಗೆ ತಫ್ಸೀರ್ ಬರೆಯಲಿಕ್ಕೆ ಕುಳಿತುಕೊಳ್ತಾರೆ. ಕುರ್ಆನಿಗೆ ತಫ್ಸೀರ್ ಬರೆಯಲಿಕ್ಕೆ ಅಲಿ ರಲಿಯಲ್ಲಾಹು ಅನ್ಹು ಕುಳಿತುಕೊಳ್ತಾರೆ. ಕುಳಿತುಕೊಂಡು ಅಲಿ ರಲಿಯಲ್ಲಾಹು ಅನ್ಹು ತಫ್ಸೀರ್ ಬರೆಯಲಿಕ್ಕೆ ಆರಂಭಿಸ್ತಾರೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ಫಾತಿಹಾದಿಂದ. ಆ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ನಿಂದ ಆರಂಭಿಸಿದಂತಹ ಆ ತಫ್ಸೀರ್ ಅಲಿ ರಲಿಯಲ್ಲಾಹು ಅನ್ಹು ಸೋತು ಹೋಗ್ತಾರೆ. ಬರೀತಾರೆ. ಎಷ್ಟು ಬರೀತಾರೆ? ಕಿತಾಬುಗಳಲ್ಲಿ ಉಲ್ಲೇಖಿತಗೊಂಡಿದೆ, ಅಬೂ ತಾಲಿಬ್, ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು 7 ಒಂಟೆಗಳು ಹೊರುವಷ್ಟು ತಫ್ಸೀರನ್ನು ಬರೀತಾರೆ, ಕೇವಲ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಫಾತಿಹಾವನ್ನು ಮುಗಿಸಲಿಕ್ಕೆ ಅಲಿ ರಲಿಯಲ್ಲಾಹು ಅನ್ಹು ಅವರಿಗೆ ಸಾಧ್ಯವಾಗಿಲ್ಲ. ಅಲಿ ರಲಿಯಲ್ಲಾಹು ಅನ್ಹು ಅಂತ ಹೇಳಿದ್ರೆ ಯಾರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಜ್ರಾ ಹೊರಡಲಿಕ್ಕೆ, ಆ ಮದೀನಾ, ಮಕ್ಕಾದಿಂದ ಮದೀನಾದ ಕಡೆಗೆ ಪಲಾಯನ ಹೋಗ್ಲಿಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೀರ್ಮಾನ ಮಾಡಿದಾಗ ತನ್ನ ಕೋಣೆಯಲ್ಲಿ ಮಲಗಿಸಿದಂತಹ ಸಯ್ಯಿದುನಾ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು,
ಅದೆಷ್ಟೋ ಸಾವಿರಾರು ಘಟನೆಗಳಲ್ಲಿ ಅಲಿ ರಲಿಯಲ್ಲಾಹು ಅನ್ಹು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೆನಪಿಸಿಕೊಳ್ತಾ ಇದ್ರು. ಫಾತಿಮಾ ಬೀವಿ ತನ್ನ ಸ್ವಂತ ಶರೀರದಿಂದ, ತನ್ನ ಸ್ವಂತ ಶರೀರಕ್ಕಿಂತ ಹೆಚ್ಚಿದಾಗಿ ಪ್ರೀತಿಸಿರುವಂತಹ ಫಾತಿಮಾ ಬೀವಿಯವರನ್ನು ಅಲಿ ರಲಿಯಲ್ಲಾಹು ಅನ್ಹು ಅವರಿಗೆ ಕೊಟ್ಟಿದ್ರು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಅಲಿ ರಲಿಯಲ್ಲಾಹು ಅನ್ಹು ಅವರಿಗೆ ತಫ್ಸೀರ್ ಬರೆದು ಮುಗಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಕೆಲವೊಂದು ನೂತನವಾದಿಗಳು, ಕೆಲವೊಂದು ವಹಾಬಿಗಳು, ಕೆಲವೊಂದು ಮುಸ್ಲಿಂ ಅನ್ನುವಂತಹ ಹೆಸರಿನಲ್ಲಿರುವಂತಹ ಭೀಕರವಾದಿಗಳು ನಮ್ಮ ನಾಡಿನಲ್ಲಿ ಪ್ರವೇಶ ಮಾಡಿ, ಈ ಉತ್ತರ ಕರ್ನಾಟಕದಾದ್ಯಂತ ಅಥವಾ ಈ ವಿಶ್ವದ ನಾನಾ ಭಾಗಗಳಿಗೆ ಪ್ರವೇಶ ಮಾಡಿ, ಕೆಲವೊಂದು ಹೆಸರುಗಳಲ್ಲಿ, ಕೆಲವೊಂದು ಜಮಾತ್ಗಳ ಹೆಸರಿನಲ್ಲಿ ಪ್ರವೇಶ ಮಾಡಿ ಅವರು ಮಾಡ್ತಾ ಇರುವಂತಹ ಕೆಲಸಗಳು ನಮ್ಮ ನೇತಾರ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಂತಹ ಆ ದೀನಿಗೆ ನೇರವಾಗಿ ವಿರುದ್ಧವಾದ ಕಾರ್ಯವನ್ನು ಕಲಿಸಿಕೊಡ್ತಾ ಇದ್ದಾರೆ. ಈ ರಬಿಯುಲ್ ಅವಲ್ಗಳನ್ನು ಆಚರಣೆ ಮಾಡುವಾಗ ವಿರೋಧವನ್ನು ಮಾಡ್ತಾ ಇದ್ದಾರೆ. ನಾವು ಯಾಕಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ? ನಾವೆಲ್ಲೂ ಕೂಡ ವಿಶ್ವದ ಲಂಡನ್ನಲ್ಲೂ, ಸ್ವೀಡನ್ನಲ್ಲೂ, ಬೇರೆ ಬೇರೆ ಕಡೆಗಳಲ್ಲಿ, ವಿಶ್ವದ ಯಾವುದೇ ಕಡೆಗಳಲ್ಲಿ ಯಾವೊಬ್ಬ ಮನುಷ್ಯನನ್ನು ಕೂಡ ಈ ರೀತಿ ಸ್ಮರಣೆ ಮಾಡಿದ್ದು ಚರಿತ್ರೆಯಲ್ಲಿಲ್ಲ. ಒಬ್ಬನೇ ಒಬ್ಬ ಮನುಷ್ಯನ ಕುರಿತು ಸಾವಿರಾರು ಗ್ರಂಥಗಳಿದೆ. ಒಬ್ಬನೇ ಒಬ್ಬ ಮನುಷ್ಯರ ಹೆಸರುಗಳನ್ನು ಪ್ರತಿ ಗ್ರಾಮದ ಮನುಷ್ಯರು ಇಟ್ಟುಕೊಂಡಿದ್ದಾರೆ. ಒಬ್ಬರೇ ಒಬ್ಬರ ಮನುಷ್ಯರ ಒಂದೇ ಒಂದು ಸ್ಟ್ಯಾಚ್ಯೂಗಳಾಗಲಿ, ಫೋಟೋಗಳಾಗಲಿ ನಮ್ಮ ಫೋನ್ಗಳಲ್ಲೋ, ನಮ್ಮ ಫೇಸ್ಬುಕ್ಕಿನಲ್ಲೋ, ಯೂಟ್ಯೂಬಿನಲ್ಲಿಲ್ಲ. ಆದರೆ 1500 ವರ್ಷ ಕಳೆಯುವಾಗಲೂ ಆ ವ್ಯಕ್ತಿ ಇವತ್ತಿಗೂ ಕೂಡ ಜೀವಂತವಾಗಿದ್ದರೆ ಆ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟಂತಹ ಆದರ್ಶಗಳೆಷ್ಟು. ಆ ನೇತಾರರ ನೂರ್ ಈ ಭೂಮಿಗೆ ಇಳಿದು ಬಂದದ್ದಕ್ಕೆ ಬೇಕಾಗಿ ನಾವು ಸಂತೋಷ ಪಡ್ತಾ ಇದ್ದೇವೆ. ರಬಿಯುಲ್ ಅವಲ್ ತಿಂಗಳಿನಲ್ಲಿ ಆ ನೂರ್, ಅಲ್ಲಾಹನ ಪ್ರಕಾಶ ಈ ಭೂಮಿಗೆ ಬಂದಿಳಿದ ಕಾರಣಕ್ಕೆ ಬೇಕಾಗಿ ನಾವು ಸಂತೋಷವನ್ನು ಪಡ್ತಾ ಇದ್ದೇವೆ. ನಮ್ಮ ಮೌಲಿದ್ಗಳಲ್ಲಿ ಅದನ್ನೇ ಓದ್ತಾ ಇದ್ದೇವೆ, ನಮ್ಮ ಬೈತ್ಗಳಲ್ಲಿ ಅದನ್ನೇ ಹೇಳ್ತಾ ಇದ್ದೇವೆ, ನಮ್ಮ ನಾತೆ ಶರೀಫ್ಗಳಲ್ಲಿ ಅದನ್ನೇ ಹೇಳ್ತಾ ಇದ್ದೇವೆ. ನೂರುನ್ ಅಲಾ ನೂರ್, ಅಲ್ಲಾಹನ ಪ್ರಕಾಶ ಈ ಭೂಮಿಗೆ ಬಂದ ಕಾರಣಕ್ಕೆ ಬೇಕಾಗಿ ಒಂದೇ ಒಂದು ತಿಂಗಳು, ಈ ವರ್ಷದ ಪ್ರತಿ ದಿನಗಳು, ಪ್ರತಿ ನಿಮಿಷಗಳು, ಪ್ರತಿ ಸೆಕೆಂಡ್ಗಳು ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸ್ಮರಿಸಬೇಕು, ನಮ್ಮ ಮೇಲೆ ಜವಾಬ್ದಾರಿ ಇದೆ. ಆದರೆ ಒಂದು ತಿಂಗಳು ನಾವು ಹಬ್ಬವನ್ನಾಗಿ ನಾವು ತೆಗೆದುಕೊಂಡಿದ್ದೇವೆ. ಯಾಕಾಗಿ? ಆ ನೂರ್ ಈ ಭೂಮಿಗೆ ಬಂದ ಕಾರಣಕ್ಕೆ ಬೇಕಾಗಿ. ಅವರ ಜೀವನದಲ್ಲಿ ಸರ್ವಸ್ವವನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಅಲ್ಲಮಕ ಮಾಲಂ ತಕುನ್ ತಅಲಂ, ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಕಲಿಸಿಕೊಟ್ಟಿರುವಂತಹ ಎಲ್ಲವನ್ನೂ ಕೂಡ ತನ್ನ ಉಮ್ಮತಿಗೆ ಹೇಳಿಕೊಟ್ಟಂತಹ ನೇತಾರರು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ. ಒಂದನ್ನು ಕೂಡ ಬಿಡಲಿಲ್ಲ. ಯಾವ ರೀತಿ ಉಗುರು ತೆಗಿಬೇಕು, ಯಾವ ರೀತಿ ನೀರು ಕುಡಿಬೇಕು, ಯಾವ ರೀತಿ ನೀರು ಕುಡಿಯುವಾಗ ಯಾವ ಕೈಯಲ್ಲಿ ಕುಡಿಯಬೇಕು, ಯಾವ ರೀತಿ ಶೌಚಾಲಯಕ್ಕೆ ಹೋಗಬೇಕು, ಯಾವ ರೀತಿ ಮನೆಗೆ ಪ್ರವೇಶ ಮಾಡಬೇಕು, ಯಾವ ರೀತಿ ಮಸೀದಿಗೆ ಪ್ರವೇಶ ಮಾಡಬೇಕು, ಯಾವ ಕಾಲಿಗೆ ಮೊದಲನೇದಾಗಿ ಚಪ್ಪಲಿಯನ್ನು ಧರಿಸಬೇಕು, ಯಾವ ಕೈಯಲ್ಲಿ ಊಟ ಮಾಡಬೇಕು, ಭಕ್ಷಣ ಯಾವ ರೀತಿ ಇರಬೇಕು, ನಮ್ಮ ರಿಸ್ಕ್ಗಳು ಯಾವ ರೀತಿಯದ್ದಾಗಿರಬೇಕು, ಯಾವ ರೀತಿ ನಾವು ಊಟವನ್ನು ಮಾಡಬೇಕು, ದಾಂಪತ್ಯ ಜೀವನದಲ್ಲಿ ಯಾವ ರೀತಿ, ಸ್ನೇಹಿತರೊಂದಿಗೆ ಯಾವ ರೀತಿ, ಸಭೆಯಲ್ಲಿ ಯಾವ ರೀತಿ, ಇನ್ನು ರಾಷ್ಟ್ರೀಯ ಮಾಡುವುದಾದರೆ ಯಾವ ರೀತಿಯ ರಾಷ್ಟ್ರೀಯದಲ್ಲಿ ನಾವು ಬೆಳೆಸಿಕೊಳ್ಬೇಕು, ಯಾವ ರೀತಿಯಲ್ಲಿ ಮಸೀದಿಗಳನ್ನು ನಡೆಸಿಕೊಳ್ಬೇಕು, ಯಾವ ರೀತಿಯಲ್ಲಿ ಕುಟುಂಬದಲ್ಲಿ ನಾವಿರಬೇಕು ಅಂತ ಹೇಳಿ ಸರ್ವಸ್ವವನ್ನು ಕಲಿಸಿಕೊಟ್ಟಂತಹ ಲೋಕದ ಒಬ್ಬರೇ ನೇತಾರರಿದ್ರೆ ಅದು ನಮ್ಮ ನೇತಾರ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಮತ ಹೇಳಲಿಕ್ಕೆ ಬೇಕಾಗಿ ಈ ರೀತಿಯ ಕಾರ್ಯಕ್ರಮಗಳು ನಾವು ಮಾಡಲೇಬೇಕು. ಈ ವರ್ಷ ನಾವಾಗಿ ಬಂದಿದ್ದೇವೆ, ನೆಕ್ಸ್ಟ್ ವರ್ಷದಲ್ಲಿ ನೀವು ಕರಿಬೇಕು, ನೆಕ್ಸ್ಟ್ ವರ್ಷದಲ್ಲಿ ನೀವು ಕರೀಲೇಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತ್. ಆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ರಹ್ಮತುಲ್ ಆಲಮೀನ್, ಈ ಭೂಲೋಕಕ್ಕೆ ರಹಮತ್ತಾಗಿ ಕಾರುಣ್ಯವಂತನಾಗಿ ಬಂದಿರುವವರು ಅದು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ತಾಜದಾರೆ ಮದೀನಾ, ಸರ್ವರೇ ಆಲಂ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ. ಅವರ ವಿಷಯಗಳು ತಿಳಿಯಲಿಕ್ಕೆ ನಮಗೆ ಆಸೆ ಇರಬೇಕು, ಆಕಾಂಕ್ಷೆಗಳಿರಬೇಕು. ಅವರ ಮದುವೆಗಳ ಕೇಳಲಿಕ್ಕೆ ನಮ್ಮ ಕಿವಿಗಳು ಸಾಕಾಗಬಾರದು. ಎಲ್ಲೆಲ್ಲ ಮದುವೆಗಳು ಕೇಳ್ತಾ ಇದೆ ಆ ಮಜಲಿಸ್ಗಳಿಗೆ ನಾವು ಹೋಗಿ ಕುಳಿತುಕೊಳ್ಬೇಕು. ನಮ್ಮನ್ನು ಸರ್ವಸ್ವವನ್ನು ಕೂಡ ಆ ಮದೀನಾದ ತಾಜ್ದಾರೆ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬೇಕಾಗಿ ನಾವು ಸಮರ್ಪಿಸಬೇಕು. ಸಮರ್ಪಿಸುವಾಗ ನಾವು ನೈಜ ಮುಸಲ್ಮಾನರಾಗ್ತೇವೆ. ಲಾ ಯುಮಿನು ಅಹದುಕುಂ ಹತ್ತಾ ಅಕೂನ ಅಹಬ್ಬ ಇಲೈಹಿ ಮಿನ್ ವಾಲಿದಿಹಿ ವ ವಲದಿಹಿ ವನ್ನಾಸಿ ಅಜ್ಮഈನ್. ಉಮರ್ ರಲಿಯಲ್ಲಾಹು ಅನ್ಹು ಅವರಿಗೆ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿರುವಂತಹ ಪಾಠ, ನಿನ್ನ ತಂದೆ ತಾಯಿಗಿಂತ
ನಿನ್ನ ಮಡದಿಗಿಂತ ನೀನು ಅತಿ ಹೆಚ್ಚಾಗಿ ಪ್ರೀತಿಸುವಂತಹ ನಿನ್ನ ರಕ್ತದ ಕಣದಲ್ಲೊಬ್ಬನಾದ ನಿಮ್ಮ ಮಕ್ಕಳಿಗಿಂತ, ನಿಮ್ಮ ಎಲ್ಲ ಸೊತ್ತುಗಳಿಗಿಂತ, ಸವಾಲುಗಳಿಗಿಂತ ನೀವು ನನ್ನನ್ನು ಪ್ರೀತಿಸುವವರೆಗೆ ನೀವು ನೈಜ ಮುಸಲ್ಮಾನರಾಗಲಿಕ್ಕೆ ಸಾಧ್ಯವಿಲ್ಲ. ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ. ನಾವು ಅವರನ್ನು ಪ್ರೀತಿಸಬೇಕು, ನಮ್ಮ ಮಕ್ಕಳಿಗೆ ಪ್ರೀತಿಸಲಿಕ್ಕೆ ಕಲಿಸಿಕೊಡಬೇಕು. ನಮ್ಮ ಊರುಗಳಲ್ಲಿ ಜುಲೂಸುಗಳು ನಡೆಯಬೇಕು, ನಮ್ಮ ಊರುಗಳಲ್ಲಿ ಮೌಲಿದ್ಗಳು ನಡೆಯಬೇಕು. ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ನೋಡಿ, ಪ್ರತಿದಿನದ ನಮಾಜುಗಳಲ್ಲಿ ನಾವು ಅತ್ತಯ್ಯಾತನ್ನು ಓದ್ತೇವೆ, ಅದರ ನಂತರ ನಾವು ಸಲಾತ್ಗಳನ್ನು ಹೇಳ್ತೇವೆ. ಆ ಮದೀನಾದ ತಾಜ್ದಾರ್ ನಮ್ಮನ್ನು ನೋಡ್ತಾ ಇರ್ತಾರೆ. ತುಜಿಂದಾ ವಲ್ಲಾ, ಇವತ್ತಿಗೂ ಕೂಡ ಜೀವಂತವಿರುವಂತಹ ಒಬ್ಬರು ನಾಯಕರು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬೀದಿ ಬೀದಿಗಳಲ್ಲಿ ರಸ್ತೆಯ ಅಗಲೀಕರಣದ ಹೆಸರಿನಲ್ಲಿ ಕೆಲವೊಂದು ಮಜಾರ್ಗಳನ್ನು ತೋಡಲ್ಪಟ್ಟಂತಹ ಸಂದರ್ಭದಲ್ಲಿ ಆ ಮಜಾರ್ಗಳಲ್ಲಿ ಔಲಿಯಾಗಳು ಇವತ್ತಿಗೂ ಕೂಡ ಜೀವಂತವಾಗಿ ಅವರ ಶರೀರಗಳು 1000 ವರ್ಷಗಳು ಕಳೆದರೂ ಕೂಡ ಇವತ್ತಿನವರೆಗೆ ಕ್ಷೀಣಿಸಿದ ರೀತಿಯಲ್ಲಿ, ಶರೀರದಲ್ಲಿ ಒಂದೇ ಒಂದು ಬದಲಾವಣೆಗಳು ಆಗದ ರೀತಿಯಲ್ಲಿ ನಾವು ಉತ್ತರ ಕರ್ನಾಟಕದಲ್ಲೇ ಕಾಣ್ತಾ ಇದ್ದೇವೆ. ಮತ್ತೆಲ್ಲಿಂದ ಬಂತು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಪವಿತ್ರವಾದ ಶರೀರಕ್ಕೆ ಕೊರತೆ ಬರುವುದು? ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಅಹ್ಸನ ಮಿಂಕ ವ ಅಹ್ಸನು ಮಿಂಕ ಲಂ ತರಕತ್ತು ಐನಿ ವ ಅಹ್ಸನು ಮಿಂಕ ಲಂ ತರಕತ್ತು ಐನಿ ವ ಅಜ್ಮಲು ಮಿಂಕ ಲಂ ತಲಿದಿನ್ ನಿಸಾഉ ಖುಲಿಕತ ಮುಬರ್ರಅಂ ಮಿನ್ ಕುಲ್ಲಿ ಐಬಿನ್ ಕಅನ್ನಕ ಕದ್ ಖುಲಿಕತ ಕಮಾ ತಶಾഉ. ಬಹಳ ಸ್ಪಷ್ಟವಾಗಿ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾ ಇದ್ದಾರೆ, ಓ ಪೈಗಂಬರ್ರೇ, ನನ್ನ ಕಣ್ಣುಗಳು ನಿಮ್ಮಷ್ಟು ಸುಂದರವಾದ ಚಂದ್ರವದನವಿರುವಂತಹ ಅತಿ ಕೋಮಲವಾದ ಸುಂದರವಾದ ಮುಖವನ್ನು ನೋಡುವಂತಹ ಭಾಗ್ಯ ನನ್ನ ಕಣ್ಣಿಗೆ ಇಷ್ಟರವರೆಗೆ ಸಿಕ್ಕಿಲ್ಲ. ನನ್ನ ಕಣ್ಣು ಇಷ್ಟರವರೆಗೆ ನೋಡಿಲ್ಲ. ನಿಮ್ಮಷ್ಟು ಸುಂದರವಾದ ಮುಖಗಳು, ನಿಮ್ಮಷ್ಟು ಕೋಮಲವಾದ ಮುಖಗಳು, ನಿಮ್ಮಷ್ಟು ಪ್ರಶಾಂತತೆ ಇರುವಂತಹ ಮುಖಗಳು, ನಿಮ್ಮಷ್ಟು ಮುಗುಳ್ನಗೆ ಇರುವಂತಹ ಮುಖಗಳು ನನ್ನ ಕಣ್ಣುಗಳು ಇದುವರೆಗೆ ನೋಡಲಿಲ್ಲ. ವಾಜ್ಮಲು ಮಿಂಕ ಲಂ ತಲಿದಿನ್ ನಿಸಾഉ, ನಿಮ್ಮಷ್ಟು ಸುಂದರವಾದ ಒಂದು ಮಗುವನ್ನು ಇಷ್ಟರವರೆಗೆ ಒಂದೇ ಒಂದು ಮಹಿಳೆಯೂ ಕೂಡ ಜನಿಸಿಲ್ಲ, ಹಡೆದಿಲ್ಲ. ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ. ಖುಲಿಕತ ಮುಬರ್ರಅಂ ಮಿನ್ ಕುಲ್ಲಿ ಐಬಿನ್, ಎಲ್ಲಾ ಕೊರತೆಗಳಿಂದ ನಿಮ್ಮನ್ನು ಸೃಷ್ಟಿಸಲ್ಪಡಲಾಗಿದೆ. ಎಲ್ಲಾ ಕೊರತೆಗಳಿಂದ ನಿಮ್ಮನ್ನು ಸೃಷ್ಟಿಸಲ್ಪಡಲಾಗಿದೆ. ಯಾವ ರೀತಿ? ಕಮಾ ಖುಲಿಕತ ಕಮಾ ತಶಾಉ, ಅಲ್ಲಾಹನ ಉದ್ದೇಶವಿಟ್ಟಂತ ಅದೇ ರೀತಿಯಲ್ಲಿ ನಿಮ್ಮನ್ನು ಸೃಷ್ಟಿಸಿದ್ದಾನೆ. ಸುಬ್ಹಾನಲ್ಲಾಹ್. ಆ ರೀತಿ ಸೃಷ್ಟಿ ಮಾಡಲ್ಪಟ್ಟಂತಹ ಒಂದೇ ಒಂದು ಸೃಷ್ಟಿ ಇದ್ರೆ ಅದು ನಮ್ಮ ನೇತಾರ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಸುನ್ನತ್ತುಗಳನ್ನು ಫಾಲೋ ಮಾಡುವಾಗ, ಅವರ ಸುನ್ನತ್ತುಗಳನ್ನು ಅನುಸರಿಸುವಾಗ ನಮ್ಮ ಮನಸ್ಸಿನಲ್ಲಿರಬೇಕು, ನಾವು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಫಾಲೋ ಮಾಡ್ತಾ ಇದ್ದೇವೆ. ಸುನ್ನತ್ತುಗಳು ಸಿಗ್ತದೆ, ಸುನ್ನತ್ತುಗಳು ಸಿಗ್ತದೆ. ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಮುಖದಲ್ಲಿ ಗಡ್ಡಗಳಿರಲಿ, ತಲೆಯಲ್ಲಿ ತೊಪ್ಪಿ ಇರಲಿ. ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸವಿಶೇಷತೆಗಳಲ್ಲಿ ಒಂದಾಗಿತ್ತು, ಆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿ ಬರುವಾಗ ಕಣ್ಣುಗಳಿಗೆ ಕಾಡಿಗೆ ಹಾಕಿದ್ರು, ಸುರುಮ ಹಾಕಪಟ್ಟಂತಹ ರೀತಿಯಲ್ಲಾಗಿತ್ತು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ. ನಾವು ಸುರುಮ ಹಾಕುವವರಾಗಬೇಕು, ಅತ್ತರಗಳನ್ನು ಹಾಕಬೇಕು, ಸುಗಂಧ ದ್ರವ್ಯಗಳನ್ನು ಹಾಕಬೇಕು. ಆ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಷ್ಟವಾಗುವಂತ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು. ನಮ್ಮನ್ನು ನೋಡಿ ವಿಮರ್ಶೆ ಮಾಡುವವರು ತುಂಬಾ ಜನ ಇದ್ದಾರೆ, ನಮ್ಮನ್ನು ನೋಡಿ ಕಲಿಯುವವರು ತುಂಬಾ ಜನ ಇದ್ದಾರೆ. ನಮ್ಮನ್ನು ನೋಡಿ ದೀನನ್ನು ವಿವರ್ತನೆ ಮಾಡಬಾರದು. ನಮ್ಮ ಕೆಲವರಿದ್ದಾರೆ ಮಸೀದಿಗಳಲ್ಲಿ ಅಜಾನ್ ಆಗ್ತಾ ಇರುವಾಗ ಗೂಡಂಗಡಿಗಳಲ್ಲಿ ಕುಳಿತುಕೊಂಡು ಸ್ಮೋಕಿಂಗ್ ಮಾಡುವವರು, ಗುಟ್ಕಾವನ್ನು ಸೇವಿಸುವವರು. ಶಾಂತಿಯ ಅಜಾನ್ಗಳಾಗುವಾಗ ನಾವು ಮಸೀದಿಗೆ ತೆರಳಬೇಕು. ನಾವು ಅಲ್ಲೇ ಕುಳಿತುಕೊಂಡರೆ ಕೆಲವರ ಬಾಯಿಗೆ ಇಸ್ಲಾಮಿನ ಕೊರತೆಗಳು ತೋರಿಸುವವರಾಗ್ತೇವೆ. ಅಲ್ಲಾಹು ನಮ್ಮನ್ನು ಕಾಪಾಡಲಿ.